ಎಲ್ಲೋ ಗೈಸ್ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಬ್ರೋ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಈಗ ಗ್ರೇಡ್ನ ತೆಗ್ದಾಕಿದಾರಲ್ವ, ಈಗ ಹಿಂದಿ ಎಕ್ಸಾಮಲ್ಲಿ ನಾವು ಎಷ್ಟು ಮಾರ್ಕ್ಸ್ ತಗೋರೆ ಪಾಸ್ ಆಗ್ತೀವಿ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ ಹೊಸ್ತ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಗ್ರೇಡ್ ಅನ್ನೋದು ಕೊಡಲ್ಲ, ABC ಗ್ರೇಡ್ ಅನ್ನೋದು ಇರೋದಿಲ್ಲ. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಹೋದ ವರ್ಷ ಎಲ್ಲ ಹೆಂಗಿತ್ತಪ್ಪ ಅಂದರೆ, ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇಷ್ಟು ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಸೊ ಇಷ್ಟು ಮಾರ್ಕ್ಸ್ನ ತೆಗೆದ್ರೆ ನೀವು ಪಾಸ್ ಆಗ್ತೀರಂತ ರೂಲ್ಸ್ ಇತ್ತು. ಸೊ ಅದನ್ನು ಕೂಡ ಈ ವರ್ಷನೂ ಕೂಡ ನಿಮಗೆ ಇದೇ ಒಂದು ರೂಲ್ಸು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ, ಸೊ ನಿಮಗೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಸೊ 33% ಬಂದರೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಈ ಒಂದು ನಿಯಮ ಬಂದು ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ ಆಗಿರ್ಬೋದು ಮತ್ತು ರಿಪೀಟರ್ಸು ಯಾರೇ ಆಗಿರ್ಬೋದು, ಸೊ ಅವರಿಗೆಲ್ಲ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನೀವು ಕೇಳ್ಬೋದು, ಬ್ರೋ ಈಗ ಹಿಂದಿ ಎಕ್ಸಾಮಲ್ಲಿ ನಾನು ಎಷ್ಟು ತೆಗೆದ್ರೆ ಪಾಸ್ ಆಗ್ತೀನಿ ಅಂತ. ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 80 ಮಾರ್ಕ್ಸ್ಗೆ ಏನು ಥಿಯರಿ ಬರೀತೀರಾ, ಅದರಲ್ಲಿ ಬಂದ್ಬಿಟ್ಟು ನೀವು 15ನ ತೆಗೆದ್ರೆ ಪ್ಲಸ್ ಈಗ ನೀವು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ 20 ಮಾರ್ಕ್ಸು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಆವಾಗ ಬಂದ್ಬಿಟ್ಟು 20 ಪ್ಲಸ್ 15 ಎಷ್ಟಾಯಿತು, 35 ಆಗುತ್ತೆ. ಸೊ ಆವಾಗ ನಿಮಗೆ 33% ಬರುತ್ತೆ, ಅಲ್ಲಿ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು. ಸೊ ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ಬೋದು, ಬ್ರೋ ನಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಮಗೆ 20 ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿರಲ್ಲ, ನಮಗೆ 15, 14 ಹಿಂಗೆ ಕೊಟ್ಟಿರ್ತಾರೆ ಅಂದರೆ. ಸೊ ನೀವು ಥಿಯರಿ ಎಕ್ಸಾಮಲ್ಲಿ ಸೊ ಜಾಸ್ತಿನ ತೆಗಿಬೇಕಾಗುತ್ತೆ. ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ 20 ಏನಾರ ಬತ್ತು ಅಂದರೆ 80 ಮಾರ್ಕ್ಸ್ಗೆ ಏನು ಬರೀತೀರಾ ಥಿಯರಿಯಲ್ಲಿ ಬಂದ್ಬಿಟ್ಟು 20 ಬಂದರೆ, ಸೊ ಪ್ಲಸ್ಸು ನಿಮಗೆ 15ನ ಕೊಟ್ಟಿದ್ರೆ ಇಂಟರ್ನಲ್ ಮಾರ್ಕ್ಸ್ನ 20 ಪ್ಲಸ್ 15 ಎಷ್ಟಾಯಿತು, 35 ಆಗುತ್ತೆ. ಸೊ ನೀವು ಅದರಲ್ಲಿ ಬಂದ್ಬಿಟ್ಟು ನೀವು ಪಾಸ್ ಆಗ್ತೀರಾ. ನನಗೆ ಇನ್ನೂ ಕಮ್ಮಿ ಬಂತು ಅಂದರೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಮಗೆ ಥಿಯರಿಯಲ್ಲಿ ಬಂದ್ಬಿಟ್ಟು ಇನ್ನೂ ಕಮ್ಮಿ ಬಂತು ಅಂದರೆ, ಅಕಸ್ಮಾತ್ ನಿಮ್ಗೆ ಏನಾರು 14 ಬಂತು ಅಂದ್ಕೊಳ್ಳಿ, 14 ನಿಮಗೆ ಪ್ಲಸ್ಸು ಇಂಟರ್ನಲ್ ಮಾರ್ಕ್ಸ್ 24 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಆವಾಗ ಬಂದ್ಬಿಟ್ಟು 20 14 ಎಷ್ಟಾಗುತ್ತೆ, ಸೊ 34 ಆಗುತ್ತೆ. ಅಲ್ಲಿ ನೀವು ಸೊ 33% ಬಂದೇ ಬಿಡುತ್ತೆ. ಸೊ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಸೊ ಏನಾರು ಡೌಟ್ ಇತ್ತು ಅಂದರೆ SLC ಬಗ್ಗೆ, ಸೊ ನಿಮಗೆ ರಿಸಲ್ಟ್ ಯಾವಾಗ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಇದೇ ತಿಂಗಳು 24, 23 ಅಥವಾ 25ಕ್ಕೆ ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ರಿಸಲ್ಟ್ನ ಕೊಡ್ತಾರೆ. ಸೊ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ, ಬ್ರೋ ನಮಗೆ ರಿಸಲ್ಟ್ ಏನಾದ್ರು ಅನೌನ್ಸ್ ಮಾಡಿದ್ರೆ ಸೊ ನಾವು ರಿಸಲ್ಟ್ನ ಎಲ್ಲಿ ಚೆಕ್ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ನಿಮಗೆ ಆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಸೊ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸೊ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಹಾಕಬೇಕು ರಿಸಲ್ಟ್ಗೆ ಅಂತ. ಸೊ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಹಾಕಬೇಕು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸೊ ನೀವು ರಿಸಲ್ಟ್ನ ನೋಡ್ಕೊಳ್ಬೋದು, ಪಾಸ್ ಆಫ್ ಫೇಲೋ ಅಂತ. ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.